ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಜನ ಜಿ ಎ ಬಗ್ಗೆನೇ ಜಾಸ್ತಿ ಕಾಮೆಂಟ್ಸ್ ಆಗ್ತಿದ್ರಿ. ಹೇಗೆ ಓದಬೇಕು, ಹೇಗೆ ನೋಟ್ಸ್ ಮಾಡಬೇಕು, ಸ್ಟ್ಯಾಟಿಕ್ ಹೇಗೆ ಕವರ್ ಮಾಡಬೇಕು, ಯಾವ ಟೀಚರ್ಸ್ನ ಫಾಲೋ ಮಾಡಬೇಕು. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಆಲ್ರೆಡಿ ನಾನು ಆ್ಯಕ್ಚುಲಿ ಮಾಡಿದ್ದೆ ಜಿ ಎದು, ನಾನು ಹೇಗೆ ಪ್ರಿಪೇರ್ ಆಗ್ತಿದ್ದೆ ಅದ್ರದ್ದು ಮಾಡಿದ್ದೆ, ಮತ್ತು ಸೋರ್ಸಸ್ ಏನೇನು ಫಾಲೋ ಮಾಡಬೇಕಂತಲೂ ಮಾಡಿದ್ದೆ. ಬಟ್ ತುಂಬ ಜನ ನೋಡಿಲ್ಲ ಅನ್ಸುತ್ತೆ. ಬಟ್ ಆದ್ರೂ ಇವತ್ತೂ ಇನ್ನೊಂದು ಸಾರಿ ಡೀಟೇಲಾಗಿ ಹೇಳ್ತೀನಿ ಹೇಗೆ ಪ್ರಿಪೇರ್ ಮಾಡಬೇಕು ಹೇಗಿಲ್ಲ ಅಂತ. ಬಿಗಿನರ್ ಇದ್ರೂ ಅದಕ್ಕೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಆಲ್ರೆಡಿ ರಿಪೀಟರ್ಸ್ ಇದ್ದರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಅಂದರೆ ಈಗ ಜನರಲ್ ಅವೇರ್ನೆಸ್, ಓಕೆ, ಇದರಲ್ಲಿ ಏನೇನು ಬರುತ್ತೆ ಏನೇನಿಲ್ಲ ಅಂತ. ಸೊ ಮೇನ್ಲಿ ಜನರಲ್ ಅವೇರ್ನೆಸ್ ಪೇಪರ್ ನಮಗೆ ಬರೋದು ಮೇನ್ಸಲ್ಲಿ. ಮೇನ್ಸ್ ನಾವು ಬರೆಯೋಕೆ ಹೋಗ್ತೀವಲ್ಲ ಆ ಟೈಮಲ್ಲಿ. ಸೊ ಪ್ರಿಲಿಮ್ಸಲ್ಲಿ ಏನು ಜಿ ಎ ಬರಲ್ಲ. ಹಾಗಂತ ನೀವು ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ನಾನು ಜಿ ಎ ಪ್ರಾಕ್ಟೀಸ್ ಮಾಡಬೇಕಾ, ಜಿ ಎ ಓದಬೇಕಾ ಅಂದರೆ ಇಟ್ಸ್ ಬಿಗ್ ನೋ. ಬಿಕಾಸ್ ಆ ಟೈಮಲ್ಲಿ ನಿಮಗೆ ಈಗ ಇನ್ ಕೇಸ್ ನೀವು ಪ್ರಿಲಿಮ್ಸ್ನ ಕ್ಲಿಯರ್ ಮಾಡಿದ್ರೆ ಈಗ ಮೇನ್ಸಿಗೆ 10 to 15 ಡೇಸ್ ಅಷ್ಟೇ ಗ್ಯಾಪ್ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಕವರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೀವು ಅಟ್ಲೀಸ್ಟ್ ಮಿನಿಮಮ್ 6 ಮಂತ್ ಜಿ ಎ ಆದರೂ ನೀವು ಕವರ್ ಮಾಡಿರಬೇಕು. ಮ್ಯಾಕ್ಸಿಮಮ್ ನೀವು ನಿಮ್ಮ ಇಂಟ್ರೆಸ್ಟ್, ನೀವು ಜಾನಿಂದ ಪ್ರಾಕ್ಟೀಸ್ ಮಾಡಿದ್ರೂ ವೆಲ್ ಆ್ಯಂಡ್ ಗುಡ್. ಲೈಕ್ ಮ್ಯಾಕ್ಸಿಮಮ್ ನೀವು ಎಷ್ಟು ಜನ ಮಾಡ್ಬೋದು. ಬಟ್ ಮಿನಿಮಮ್ ಅಂದರೂ 6 ಮಂತ್ಸ್ ನೀವು ಜಿ ಎ ಕವರ್ ಮಾಡಿರಲೇಬೇಕು. ಇವಾಗ ಯಾವ ಮಂತಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಈಗ ಆಲ್ರೆಡಿ IBPS ಕ್ಯಾಲೆಂಡರ್ ಇದ್ದಿರಬೇಕಲ್ವ, ಯಾವ್ಯಾವ ಎಕ್ಸಾಮ್ ಯಾವ್ಯಾವ ಮಂತಲ್ಲಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ಲೈಕ್ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ನು ಟಾರ್ಗೆಟ್ ಮಾಡ್ತಿದ್ರಾ, ಅಥವಾ ಸ್ಪೆಸಿಫಿಕ್ ಲೈಕ್ SBI PO, IBPS PO ಅಷ್ಟೇ ಇದು ಮಾಡ್ತಿದ್ರಾ, ಅಥವಾ RRB PO ಟಾರ್ಗೆಟ್ ಮಾಡ್ತಿದ್ರಾ, ಅಥವಾ ಎಲ್ಲನೂ ಬರಿತೀನಿ ಅಂತಂದರೆ ಫಸ್ಟ್ದು ಯಾವ ಈಗ ಫಸ್ಟ್ IBPS POನೂ ಬಿಡ್ತಾರಲ್ವಾ, ಅದದ್ದು ಮೇನ್ಸ್ ಯಾವ ಮಂತಲ್ಲಿ ಬಿದ್ದಿದೆ ಅಂತ ನೋಡ್ಕೊಳ್ಳಿ, ಯಾವ ಮಂತಲ್ಲಿ ಮೇನ್ಸ್ ಕಂಡಕ್ಟ್ ಮಾಡ್ತಿದ್ರ ಅಂತ. ಸೊ ಆ ಮಂತಿಂದ ಲಾಸ್ಟ್ 6 ಮಂತ್ಸ್, ಓಕೆ, ಪ್ರೀವಿಯಸ್ 6 ಮಂತ್ಸ್ ಏನೇನು ಕರೆಂಟ್ ಅಫೇರ್ಸ್ ಇದೆ ಅದನ್ನು ನೀವು ಕವರ್ ಮಾಡಬೇಕಾಗುತ್ತೆ. ಓಕೆನಾ. ನೀವು ಜಾನಿಂದ ನಾನು ನೋಡ್ತಿದ್ದೀನಿ, ಲೈಕ್ ಬರ್ಕೋತಿದ್ದೀನಿ, PDF ರಿವೈಸ್ ಮಾಡ್ತಿದ್ದೀನಿ ಅಂದರೆ ಏನೂ ತೊಂದರೆ ಇಲ್ಲ. ಇಟ್ಸ್ ವೆಲ್ ಆ್ಯಂಡ್ ಗುಡ್ ಓನ್ಲಿ. ಬಟ್ ನಿಮಗೆ ತುಂಬ ಕವರ್ ಮಾಡಲ್ಲ, ನಾನು ಸ್ವಲ್ಪನೇ ಸೋರ್ಸ್ ಇಟ್ಕೋತೀನಿ, ಸ್ವಲ್ಪ ಮಂತ್ಸ್ದೇ ಓದ್ತೀನಿ ಅಂದರೆ ನೀವು ಅಟ್ಲೀಸ್ಟ್ 6 ಮಂತ್ಸ್ ಆದರೂ ನೀವು ರಿವಿಷನ್ ಮಾಡಿರಬೇಕು, ಪ್ರಾಕ್ಟೀಸ್ ಮಾಡಿರಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ಆಯಿತಾ. ಇವಾಗ ಈಗ ಜಿ ಎಲ್ ಏನೇನು ಬರುತ್ತೆ ಅಂದರೆ ಕರೆಂಟ್ ಅಫೇರ್ಸ್ ಒಂದು ಬರುತ್ತೆ, ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್, ಸ್ಟ್ಯಾಟಿಕ್ GK ಇದೆಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಟಾಪಿಕ್ಸ್ ಬಂದು ಅಪಾಯಿಂಟ್ಮೆಂಟ್ ಇರುತ್ತೆ, ರಿಪೋರ್ಟ್ಸ್ ಬಗ್ಗೆ ಕೇಳಿರ್ತಾರೆ, ಇಂಡೈಸಸ್ ಬಗ್ಗೆ ಕೇಳಿರ್ತಾರೆ, ನ್ಯಾಷನಲ್ ನ್ಯೂಸ್ ಬಗ್ಗೆ ಲೈಕ್ ಕ್ವಶನ್ಸ್ ಇರುತ್ತೆ, ಸ್ಕೀಮ್ಸ್ ಬಗ್ಗೆ ಕೇಳಿರ್ತಾರೆ, ಅವಿಚರೀಸ್, ಫೆಸ್ಟಿವಲ್ಸ್, ಸ್ಪೋರ್ಟ್ಸ್ ನ್ಯೂಸು, ಸೈನ್ಸ್ ರಿಲೇಟೆಡ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್, ದೆನ್ ಅವಾರ್ಡ್ಸ್ ಬಗ್ಗೆ ಇರುತ್ತೆ, ಡಿಫೆನ್ಸ್ ಕೂಡ ಇಂಪಾರ್ಟೆಂಟ್. ಇದೆಲ್ಲ ಮೇಜರ್ ಟಾಪಿಕ್ಸ್ ನಿಮ್ಮದು ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಓಕೆನಾ. ಈ ಟಾಪಿಕ್ಸಿಂದ ತುಂಬ. ಈಗ ಹೇಗೆ ಓದಬೇಕು, ಹೇಗೆ ಎಲ್ಲಿ ಸೋರ್ಸು ಏನು ಕತೆ ಅಂತ ನಾನು ನಿಮಗೆ ಜಸ್ಟ್ ನೀವು PDF ಓದಿ ಹಾಗೆ ಅಂತ ನಾನು ಹೇಳಲ್ಲ. ಬಿಕಾಸ್ ನನಗೆ ಹೇಗಂದರೆ ನಾನು ವಿಡಿಯೋ ನೋಡ್ತಿದ್ದೆ, ಡೈಲಿ ಕರೆಂಟ್ ಅಫೇರ್ಸ್ನ ನಾನು ಕ್ಲಾಸ್ ಕೇಳ್ತಿದ್ದೆ. ಬಿಕೆ ಜಸ್ಟ್ ಓದಿದ್ರೆ ನನಗೆ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ. ನನಗೆ ಆ ಟಾಪಿಕ್ಸ್ನ ಎಕ್ಸ್ಪ್ಲೈನ್ ಮಾಡೋದಾಗಿರಲಿ, ಅಥವಾ ಎಕ್ಸ್ಟ್ರಾ ಅದ್ರ ಬಗ್ಗೆ ನ್ಯೂಸ್ ಹೇಳೋದು, ಅದೆಲ್ಲ ನನಗೆ ಇಂಟ್ರೆಸ್ಟ್ ಇರ್ತಿತ್ತು ಅದರಲ್ಲಿ. ಸೊ ಹಾಗಾಗಿ ನಾನು ವಿಡಿಯೋ ಕ್ಲಾಸಸ್ನ, ಅದು ಲೈವ್ ಕ್ಲಾಸಸ್ನ ನೋಡ್ತಿರಲಿಲ್ಲ, ನಾನು ರೆಕಾರ್ಡೆಡ್ ಕ್ಲಾಸ್ನ ಕೇಳ್ತಿದ್ದೆ. ಸೊ ಅವರು ಅದರಲ್ಲಿ ಎಕ್ಸ್ಟ್ರಾ ನ್ಯೂಸ್ ಕೂಡ ಹೇಳೋರು. ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ಯಾಂಕಿಂಗ್ ನ್ಯೂಸೇ ಬಂತು ಅಂತ ಅಂದ್ಕೊಳ್ಳಿ, ಅದನ್ನು ಜಸ್ಟ್ ಆ ದಿನ ಅದು ಏನು ನ್ಯೂಸ್ ಇದೆ ಅಂತ ಜಸ್ಟ್ ಸ್ಲೈಡಲ್ಲಿ ಹಾಕೋದಲ್ಲ, ಅದ್ರದ್ದು ಏನಾದರೂ ಪ್ರೀವಿಯಸ್ ಏನಾದರೂ ನ್ಯೂಸ್ ರಿಲೇಟೆಡ್ ಪಾಸ್ಟ್ ಇದೆಯಾ ಅದನ್ನು ಕನೆಕ್ಟ್ ಮಾಡಿ ಹೇಳ್ತಾರೆ. ಅಥವಾ ಫ್ಯೂಚರ್ ಅಂತಲ್ಲ, ಲೈಕ್ ಮುಂದೆ ಅದ್ರದ್ದು ಏನಾದರೂ ಫ್ಯೂಚರ್ ಬರೋವಂಥದ್ದು ಅಥವಾ ಏನೋ ಆ ಥರದ್ದು ಒಂದು ಒಟ್ಟಿನಲ್ಲಿ ಲಿಂಕ್ ಮಾಡಿ ಹೇಳ್ತಿರ್ತಾರೆ ಟೀಚರ್ಸ್. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋ ಕ್ಲಾಸಸ್ ನೋಡಿದ್ರೆ. ಇವಾಗ ನಾವು ಬರೀ PDF ಓದಿದ್ರೆ ಆ ಥರ ನ್ಯೂಸ್ ನಮಗೆ ಸಿಗಲ್ಲ. ಅದು PDF ಅಲ್ಲಿ ಏನಿರುತ್ತೆ ಜಸ್ಟ್ ಅದನ್ನಷ್ಟೇ ನಾವು ಓದ್ಕೊಂಡು ಹೋಗ್ಬಿಡ್ತೀವಿ. ಸೊ ಎಕ್ಸ್ಟ್ರಾ ನ್ಯೂಸ್ ನಮಗೆ ಗೊತ್ತಾಗಲ್ಲ. ಸೊ ವಿಡಿಯೋ ಕ್ಲಾಸಸ್ ನೋಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಈಗ ನೀವು ಸರ್ಗಳು ಏನಂದರೆ ಟೀಚರ್ಸ್ ಏನು ಮಾಡ್ತಾರೆ ಅಂದರೆ ಯಾವ ಟಾಪಿಕ್ ಇಂಪಾರ್ಟೆಂಟ್ ಇದೆ, ಯಾವ ನ್ಯೂಸ್ ಇಂಪಾರ್ಟೆಂಟ್ ಇದೆ, ಇದು ಓದಬೇಕಾ, ಇದು ಬಿಡಬೇಕಾ ಅನ್ನೋದು ಕ್ಲಿಯರಾಗಿ ಹೇಳ್ತಾರೆ. ಬಿಕಾಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಷ್ಟು ವರ್ಷದಿಂದ ಅವರು CA ಕ್ಲಾಸಸ್ ಮಾಡ್ತಿರ್ತಾರೆ, ಎಕ್ಸಾಮ್ಸ್ದು ಅನಲೈಸಿಸ್ ಮಾಡಿರ್ತಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ನ್ಯೂಸ್ ಬರುತ್ತೆ, ಯಾವ ನ್ಯೂಸ್ ಬರಲ್ಲ ಅಂತ, ಯಾವ್ದನ್ನ ಸ್ಕಿಪ್ ಮಾಡಬೇಕಂತ. ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಓಕೆ ಈ ನ್ಯೂಸ್ ಬರುತ್ತೆ, ಈ ನ್ಯೂಸ್ ನಾವು ವಿ ಕ್ಯಾನ್ ಸ್ಕಿಪ್ ಅಂತ. ಈಗ ಜಸ್ಟ್ PDF ಓದ್ಕೊಂಡು ಹೋದರೆ ಎಲ್ಲನೂ ಓದಬೇಕಾಗುತ್ತೆ. ಆ್ಯಂಡ್ ಅದು ಲೆಂದಿ ಇರುತ್ತೆ, ಟೈಮ್ ವೇಸ್ಟ್ ಕೂಡ ಆಗುತ್ತೆ, ಬೋರಿಂಗ್ ಕೂಡ ಇರುತ್ತೆ. ಆ್ಯಂಡ್ ಒಂದೊಂದು ಟಾಪಿಕ್ಸ್ ನಮ್ಗೆ ಅರ್ಥ ಆಗಲ್ಲ, ಎಸ್ಪೆಷಲಿ ಬ್ಯಾಂಕಿಂಗ್ ಅವೇರ್ನೆಸ್ ಟಾಪಿಕ್ಸ್ ನಮ್ಗೆ ಒಂದೊಂದು ಅರ್ಥ ಆಗಲ್ಲ ಅದರಲ್ಲಿ. ಸೊ ಯಾವ್ದು ಬಿಡಬೇಕು, ಯಾವ್ದು ಓದಬೇಕಂತ ಗೊತ್ತಾಗಲ್ಲ, ಸುಮ್ಮನೆ ಉದ್ದಕ್ಕೆ ಓದ್ಕೊಂಡು ಹೋಗ್ತೀವಿ. ವಿಡಿಯೋ ಕ್ಲಾಸಸ್ ನೋಡೋದ್ರಿಂದ ನಮಗೊಂದು ಕ್ಲಾರಿಟಿ ಬರುತ್ತೆ. ನಾವು ಟೀಚರ್ಸ್ ಜೊತೆ ಕನೆಕ್ಟ್ ಆದಷ್ಟು ನಮಗೆ ಈಸಿ ಅನಿಸುತ್ತೆ ಓದೋಕ್ಕೆ. ಆ್ಯಂಡ್ ಅವರು ಮಂತ್ಲಿ ರಿವಿಷನ್ ಕೂಡ ಮಾಡಿಸ್ತಿರ್ತಾರೆ, ಆ್ಯಂಡ್ ಶಾರ್ಟ್ ಆಗಿ PDFs ಕೂಡ ಬಿಡ್ತಿರ್ತಾರೆ, ಅದನ್ನು ನಾವು ಮಂತ್ ಎಂಡಲ್ಲಿ ಕೂಡ ರಿವಿಷನ್ ಮಾಡ್ಬೋದು. ಸೊ ಇದು ವಿಡಿಯೋ ಕ್ಲಾಸಸ್ ನೋಡೋದ್ರಿಂದ ಒಂದು ಅಡ್ವಾಂಟೇಜ್ ಅಲ್ವಾ. ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಡೈಲಿ ಕರೆಂಟ್ ಅಫೇರ್ಸ್ ವೀಡಿಯೋಸ್ನ ನೋಡಿ. ಓಕೆ, ನಾನು ಆಲ್ರೆಡಿ ಟೀಚರ್ಸ್ನ ಸಜೆಷನ್ ಮಾಡಿದ್ದೆ. ನಾನು ಫಾಲೋ ಮಾಡ್ತಿದ್ದು ಅಭಿಜಿತ್ ಮಿಶ್ರಾ ಸರ್ ಮೋಸ್ಟ್ಲಿ ಅವರು ಹಿಂದಿಲೇ ಎಕ್ಸ್ಪ್ಲೇನ್ ಮಾಡೋರು. ಸೊ ತುಂಬ ಜನ ಇವಾಗ ನಾವು ಸೌತ್ ಆಸ್ಪಿರೆಂಟ್ಸ್ ಆಗಿರೋದ್ರಿಂದ ಹಿಂದಿ ನಮಗೆ ಡಿಫಿಕಲ್ಟ್ ಅನಿಸುತ್ತೆ, ಎಸ್ಪೆಷಲಿ ಲೈಕ್ ತಮಿಳ್ನಾಡು, ಕೇರಳ ಅವ್ರಿಗೆಲ್ಲ.
ಈವನ್ ನಮ್ಮ ಕರ್ನಾಟಕ ಪೀಪಲ್ಗೂ ಹಿಂದಿ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಬಟ್ ಮೋಸ್ಟ್ ಆಫ್ ದ ಟೀಚರ್ಸ್ ಅವರು ಹಿಂದಿಲೇ ಟೀಚ್ ಮಾಡ್ತಾರೆ. ನಾವು ಅದನ್ನು ಏನೂ ಮಾಡೋಕ್ಕಾಗಲ್ಲ. ಅಷ್ಟೇ, ಅದೊಂದು ಡಿಸ್ಅಡ್ವಾಂಟೇಜ್ ಇದೆ. ಆ್ಯಂಡ್ ಟೀಚರ್ಸ್ ಅಂದರೆ ಅಭಿಜಿತ್ ಮಿಶ್ರಾ ಇದ್ದಾರೆ, ಅವರು ಬ್ಯಾಂಕರ್ಸ್ ವೇಲ್ ಟೀಚ್ ಮಾಡ್ತಾರೆ. ಆ್ಯಂಡ್ ಕುಶ್ ಸರ್ ಅಂತ ಒಬ್ಬರು ಇದ್ದಾರೆ, ಎಸ್ ಆಫೀಸರಲ್ಲಿ ಟೀಚ್ ಮಾಡ್ತಾರೆ. ಆ್ಯಂಡ್ ಕಪಿಲ್ ಸರ್ ಮಾಡ್ತಾರೆ, ಆಶೀಶ್ ಗೌತಮ್ ಸರ್ ಅವರು ಅಡ್ಡದಲ್ಲಿ ಟೀಚ್ ಮಾಡ್ತಾರೆ. ನಿಮಗೆ ಯಾವ ನೀವು ಒಂದು ಸರಿ ಎಲ್ಲ ಟೀಚರ್ಸ್ದು ಒಂದು ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ನೋಡಿ. ನಿಮ್ಗೆ ಯಾವ ಟೀಚರ್ಸ್ದು ಚೆನ್ನಾಗಿ ಅನ್ನಿಸ್ತು, ಓಕೆ ನಾನು ಈ ಟೀಚರ್ಸ್ದು ನಾನು GA ನೋಟ್ಸ್ ಮಾಡ್ಕೋಬೋದು, ಅರ್ಥ ಆಗ್ತಿದೆ, ಓಕೆ ಎಲ್ಲ ಟಾಪಿಕ್ಸು ಅರ್ಥ ಆಗ್ತಿದೆ, ಕ್ಲಿಯರಾಗಿ ಹೇಳ್ತಿದ್ದಾರೆ. ಆ್ಯಂಡ್ ಕಮೆಂಟ್ಸ್ ಕೂಡ ನೋಡಿ ಹೇಗೆ ರಿವ್ಯೂ ಆಗ್ತಿದ್ದಾರೆ, ಕಮೆಂಟ್ ಮಾಡ್ತಿದ್ದಾರೆ ಅಂತ. ಸೊ ನಿಮಗೆ ಆ ಸರ್ ಕನೆಕ್ಟ್ ಆದರೂ, ಓಕೆ ವೈಬ್ ಮ್ಯಾಚ್ ಆಗ್ತಿದೆ ಅಂದರೆ ಒಬ್ಬ ಟೀಚರ್ಸ್ಗೆ ನೀವು ಸ್ಟಿಕ್ ಆನ್ ಆಗಿ. ಎಲ್ಲರೂ ಚೆನ್ನಾಗಿ ಟೀಚ್ ಮಾಡ್ತಾರೆ, ಓಕೆನಾ. ನಾನು ಹೇಳಿದವ್ರನ್ನೇ ನೀವು ಫಾಲೋ ಮಾಡಬೇಕಂತ ಏನಿಲ್ಲ. ನಿಮಗೆ ಯಾವ ಸರ್ ಸೂಟ್ ಆಗ್ತಾರೆ, ಯಾವ ಮ್ಯಾಮ್ ಸೂಟ್ ಆಗ್ತಾರೆ, ಅವ್ರಿಗೆ ನೀವು ಸ್ಟಿಕ್ ಆನ್ ಆಗಿ. ಅವರೇ ನಿಮಗೆ ಫರ್ದರ್ ಹೇಳ್ತಾರೆ ಏನೇನು ಮಾಡಬೇಕು ಏನೇನಿಲ್ಲ ಅಂತ. ಸೊ ಅದರಲ್ಲಿ ಏನು ದೊಡ್ಡ ತಲೆ ಕೆಡಿಸ್ಕೊಳ್ಳೋ ವಿಷಯ ಇಲ್ಲ. ಯಾರನ್ನ ಫಾಲೋ ಮಾಡಬೇಕು, ಯಾರು ಮಾಡಿದ್ರೆ GA ಜಾಸ್ತಿ ಬರುತ್ತೆ, ಹಾಗೇನೂ ಇಲ್ಲ. ಯಾರೂ ಗ್ಯಾರಂಟಿ ಕೊಡಲ್ಲ. ಬಿಕಾಸ್ ಎಕ್ಸಾಮಿನರ್ ಮೈಂಡ್ ಸೆಟ್ ಹೇಗಿದೆ ಅಂತ ಅವ್ರಿಗೂ ಗೊತ್ತಿರಲ್ಲ ಪಾಪ, ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಒಂದ್ಸರಿ ಬರೀ ಸ್ಟ್ಯಾಟಿಕ್ ಪಾಠ ಕೇಳಿರ್ತಾರೆ, ಇನ್ನೊಂದು ಪೇಪರಲ್ಲಿ ಬರೀ ಬ್ಯಾಂಕಿಂಗ್ದೇ ಕೇಳಿರ್ತಾರೆ. ಸೊ ಹೇಳೋಕ್ಕೆ ಬರಲ್ಲ. ಸೊ ಹಾಗಾಗಿ ನಿಮಗೆ ಸೂಟ್ ಆಗೋರನ್ನ ನೀವು ಸ್ಟಿಕ್ ಆನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ ನೋಡಿ. ಲೈವ್ ಕ್ಲಾಸಸ್ ನೋಡೋಕೆ ಹೋಗ್ಬಿಡಿ, ರೆಕಾರ್ಡೆಡ್ ಕ್ಲಾಸ್ನ ನೋಡಿ. 1 ಅವರ್ ಮ್ಯಾಕ್ಸಿಮಮ್ 1 ಅವರೇ ಇರುತ್ತೆ. ನೀವು ಅದನ್ನ 1.5x ಇಟ್ಕೊಂಡು ನೋಡಿದ್ರೆ ಬೇಗ ಕಂಪ್ಲೀಟ್ ಆಗುತ್ತೆ. ಏನು ನಾವು ದಿನದಲ್ಲಿ ಎಷ್ಟೋ ಅವರ್ಸ್ನ ನಾವು ವೇಸ್ಟ್ ಮಾಡ್ತೀವಿ ಅಂತ 1 ಅವರ್ ನಾವು CA ಕೊಡೋಕ್ಕಾಗಲ್ವಾ? ಕೊಡ್ಬೋದು, ಅದೇನು ಡಿಫಿಕಲ್ಟ್ ಟಾಸ್ಕ್ ಅಲ್ಲ. ಸೊ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ನೋಡಿ. ನಾನು ಈ ಮಂತಿಂದನೇ ಸ್ಟಾರ್ಟ್ ಮಾಡಿ ಅಥವಾ ಜಾನಿಂದನೇ ನೀವು ಸ್ಟಾರ್ಟ್ ಮಾಡಬೇಕಂತ ಹೇಳಲ್ಲ. ನಾನು ಹೇಳಿದ್ನಲ್ಲ ಆವಾಗಲೇ, ಈಗ ನಿಮ್ಮದು ಫಸ್ಟ್ ಎಕ್ಸಾಮ್ ನೀವು ಯಾವ್ದು ಬರೀತಿದ್ರೆ, ಯಾವ ಟಾರ್ಗೆಟ್ ಮಾಡ್ತಿದ್ರೆ, ಅದ್ರದ್ದು ಮೇನ್ಸ್ ಯಾವ ಮಂತಲ್ಲಿದೆ ಆ ಮಂತ್ದು ಬ್ಯಾಕ್ 6 to 7 ಮಂತ್ಸ್ದು ಅಟ್ಲೀಸ್ಟ್ ನೀವು ಕವರ್ ಮಾಡಿರಬೇಕು. ಈಗ ನೀವು Jan-Feb ನಾನು ಬರ್ದಿಲ್ಲ ಮಾಡಿಲ್ಲ ಅಂದರೆ ಇಟ್ಸ್ ಓಕೆ ಡಸಂಟ್ ಮ್ಯಾಟರ್, ಬೇಡ. ಅಟ್ಲೀಸ್ಟ್ ನೀವು ಜೂನಿಂದ ಸ್ಟಾರ್ಟ್ ಮಾಡಿದ್ರೂ ನಡೆಯುತ್ತೆ. ಜೂನ್ ಜುಲೈ, ಈಗ ಯೂಶಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್, ಸೆಪ್ಟೆಂಬರಲ್ಲೇ ಮೇನ್ಸ್ ಇರುತ್ತೆ ಅನ್ಸುತ್ತೆ. ನೀವು ನೋಡಿ ಯಾವ ಮಂತಲ್ಲಿ ಮೇನ್ಸ್ ಇದೆ ಅದ್ರದ್ದು ಪ್ರೀವಿಯಸ್ 6 ಮಂತ್ಸ್ ಬ್ಯಾಕ್ದು ನೀವು ಕವರ್ ಮಾಡಿರಬೇಕು ಅಟ್ಲೀಸ್ಟ್. ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಓಕೆನಾ. ಈಗ ಇನ್ನೊಂದು ಡೌಟ್ ಇರುತ್ತೆ, ಕೋರ್ಸ್ನ ಪರ್ಚೇಸ್ ಮಾಡಲೇಬೇಕಾ ಅಂತ. ಕೋರ್ಸ್ನ ಏನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಕೆಲವೊಬ್ಬ ಆಸ್ಪಿರೆಂಟ್ಸ್ ಇರ್ತಾರೆ, ಅವ್ರಿಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಈಗ ಐ ಆಮ್ ಸಮನ್, ನಾನು ಕೂಡ ಏನು ಯಾವ ಕೋರ್ಸನ್ನು ಪರ್ಚೇಸ್ ಮಾಡಿಲ್ಲ. ಈಗ ಏನಕ್ಕೆ ಯೂಟ್ಯೂಬಲ್ಲೇ ತುಂಬ ಟೀಚರ್ಸ್, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಕಾಂಟೆಂಟ್ನ ಹಾಕ್ತಿದ್ದಾರೆ, ಡೈಲಿ ಕ್ಲಾಸಸ್ನ ಮಾಡ್ತಾರೆ, ಅವರೇ ಅಷ್ಟು ಎಫರ್ಟ್ಸ್ ಹಾಕಿ ಮಾಡ್ತಿದ್ದಾರೆ ಅಂದರೆ ಈಗ ಫ್ರೀಯಾಗಿ ಸಿಗೋದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕಲ್ವಾ. ಈಗ ನೀವು ದುಡ್ಡಿದ್ರೆ, ನೀವು ಅಫೋರ್ಡ್ ಮಾಡೋಕ್ಕಾಗಿದ್ದರೆ ಯು ಕ್ಯಾನ್ ಪರ್ಚೇಸ್, ಓಕೆ ಪರ್ಚೇಸ್ ಮಾಡಿ ನೀವು ಇದು ಮಾಡ್ಬೋದು. ಇಫ್ ಯು ಆರ್ ನಾಟ್ ಏಬಲ್ ಟು ಇನ್ವೆಸ್ಟ್ ಆನ್ ಪೇಡ್ ಕೋರ್ಸಸ್, ನೀವು ಯೂಟ್ಯೂಬಲ್ಲಿರೋ ಸೋರ್ಸಸ್ನೇ ಫಾಲೋ ಮಾಡಿ. ಮೇನು GL ಏನು ಮ್ಯಾಟರ್ ಆಗುತ್ತೆ ಅಂದರೆ ರಿಕಾಲ್ ಮಾಡಬೇಕು, ನಾವು ರಿವೈಸ್ ಮಾಡಬೇಕು. ಎಷ್ಟು ನಾವು ರಿವಿಷನ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಜಸ್ಟ್ ರಿಕಾಲ್ ಮಾಡ್ತಿರ್ಬೇಕು, ರಿಪಿಟೇಟಿವ್ ಆಗಿ ನಾವು ಓದ್ತಾ ಇರಬೇಕು. ಈಗ ನೀವು ಫಸ್ಟ್ 1 ಮಂತ್ದು ಕ್ಲಾಸಸ್ ಎಲ್ಲ ಬರ್ದಿದ್ದೀರಾ, ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತಂದಮೇಲೆ ನೀವು ಒಂದ್ಸರಿ ಓದ್ತಾ ನಿಮಗೆ ಇಂಪಾರ್ಟೆಂಟ್ ಅನ್ಸಿದ್ನ ನೀವು ಹೈಲೈಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಹೈಲೈಟ್ ಮಾಡ್ಕೊಂಡು ಹೋಗಿ, ಓಕೆನಾ. ನೆಕ್ಸ್ಟ್ ಇನ್ನೊಂದು ಸರಿ ಸೆಕೆಂಡ್ ರೀಡಿಂಗ್ ಕೊಡಿ. ಸೆಕೆಂಡ್ ರೀಡಿಂಗ್ ಕೊಟ್ಟಮೇಲೆ ನೀವು ಹೈಲೈಟ್ ಮಾಡಿರೋದ್ರ ಮೇಲೆ ನಿಮ್ಮ ಕಣ್ಣು ಜಾಸ್ತಿ ಹೋಗುತ್ತೆ. ನೀವು ಸೆಕೆಂಡ್ ರೀಡಿಂಗ್ ಮಾಡಬೇಕಾದ್ರೆ ಅದು ಸ್ವಲ್ಪ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಅದಾದಮೇಲೆ ಥರ್ಡ್ ಏನು ಮಾಡ್ತೀರಾ ಅಂದರೆ ಮ್ಯಾರಥಾನ್ ಕ್ಲಾಸಸ್ನ ನೋಡಿ. ನೀವು ನೀವು ಯಾವ ಟೀಚರ್ಸ್ನ ಫಾಲೋ ಮಾಡ್ತಿದ್ರೆ ಅವರು ಕೂಡ ಮಂತ್ಲಿ ರಿವಿಷನ್ ಮಾಡಿಸ್ತಾರೆ, ಮಂತ್ಲಿ ಮ್ಯಾರಥಾನ್ ಕ್ಲಾಸಸ್ನ ತೊಗೊಬರ್ತಾರೆ 1 ಶಾಟ್ ಅಂತ. ನೀವು ಅದನ್ನು ಕೂಡ ನೋಡ್ಬೋದು. ಆ್ಯಂಡ್ ಮಂತ್ಲಿದು 1 ಶಾಟ್ ಶೀತಲ್ ಮ್ಯಾಮ್ ಕೂಡ ಮಾಡ್ತಾರೆ, ಅವ್ರದ್ದು ಚೆನ್ನಾಗಿರುತ್ತೆ, ಅವ್ರದ್ದು ಕೂಡ ನೋಡಿ. ಸೊ ಈಗ 2-3 ಥರ ನೀವು ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅದು ಫಿಕ್ಸ್ ಆಗುತ್ತೆ. ಅದನ್ನೇನು ಫುಲ್ಲು ನೀವು ಬೈ ಹಾರ್ಟ್ ಮಾಡಬೇಕಂತ ಏನಿಲ್ಲ. ಇವಾಗ ನೀವು MCQs ಮಾಡಬೇಕಾದ್ರೂ ನೀವು ಆ ಕ್ವಶನ್ ನೋಡಿದ ತಕ್ಷಣ, ಆಪ್ಷನ್ಸ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ನಾನು ಈ ಪಾಯಿಂಟ್ ಓದಿದ್ದೆ, ಈ ನೇಮ್ ಓದಿದ್ದೆ, ಈ ಸ್ಕೀಮ್ ಓದಿದ್ದೆ ಅಂತ ನಿಮಗೆ ಟಕ್ ಅಂತ ನೆನಪಾಗುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ರಾಕ್ಟೀಸ್, ಆಯಿತಾ. ಜಸ್ಟು ನೀವು ಕ್ಲಾಸ್ ನೋಡ್ತೀನಿ, ನಾನು ಬರ್ದಿರೋದನ್ನ ಓದ್ಕೋತೀನಿ ಅಲ್ಲ. ಈ ಥರ ಮಲ್ಟಿಪಲ್ ವೇಸಲ್ಲಿ ನೀವು ರಿವೈಸ್ ಮಾಡಬೇಕು. ಅದು ಹಂಗೆ ಮಾಡಿದ್ರೆ ಅದು ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಅಷ್ಟೇ. ಈಗ IBPS PO ಅಂತ ತೊಗೊಂಡ್ರೆ, SBI PO ಅಂತ ತೊಗೊಂಡ್ರೆ, ಇದರಲ್ಲಿ ಮೇನ್ ಎಕ್ಸಾಮಿನರು ತುಂಬ ಬ್ಯಾಂಕಿಂಗ್ ಅವೇರ್ನೆಸ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಬ್ಯಾಂಕಿಂಗಿಂದ ಜಾಸ್ತಿ ನ್ಯೂಸ್ ಬರೋದು, RBI ನ್ಯೂಸ್ ಬರೋದು, SBI ನ್ಯೂಸ್ ಬರೋದು, ಈ ಥರ IBPS PO ಆ್ಯಂಡ್ SBI PO ಎಸ್ಪೆಷಲಿ. ಈಗ RRB PO ತೊಗೊಂಡ್ರೆ ಅದರಲ್ಲಿ ಬ್ಯಾಂಕಿಂಗ್ ಅವೇರ್ನೆಸ್ ಇರುತ್ತೆ, ಅಷ್ಟು ಏನು ತೀರಾ ಡೆಪ್ತಾಗಿ ಕೇಳಲ್ಲ. ಆ್ಯಂಡ್ ನಾರ್ಮಲ್ ಸ್ಟ್ಯಾಟಿಕ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಈ ಥರ. ಆ್ಯಂಡ್ ಕ್ಲರಿಕಲ್ ಎಕ್ಸಾಮ್ ತೊಗೊಂಡ್ರೆ ಕ್ಲರಿಕಲಲ್ಲಿ ಬ್ಯಾಂಕಿಂಗ್ ಅವೇರ್ನೆಸ್ಸಿಂದ ಸ್ವಲ್ಪ ಕಮ್ಮಿ ಕ್ವಶನ್ಸ್ನ ನೋಡೋಕ್ಕೆ ಸಿಗುತ್ತೆ. ಜಾಸ್ತಿ ಅವರು ಯಾವುದ್ರ ಮೇಲೆ ಫೋಕಸ್ ಮಾಡ್ತಾರೆ ಕ್ಲರಿಕಲ್ ಎಕ್ಸಾಮ್ಸಲ್ಲಿ ಅಂದರೆ ಸ್ಟ್ಯಾಟಿಕ್ ಮೇಲೆ, ಬ್ಯಾಂಕಿಂಗ್ದು ಸ್ಟ್ಯಾಟಿಕ್ ಮೇಲೆ, ಈ ಥರ ಅವರು ಫೋಕಸ್ ಮಾಡ್ತಾರೆ. ಈಗ ಸ್ಟ್ಯಾಟಿಕ್ GK ಅಂದ ತಕ್ಷಣ ಓಲ್ಡ್ ಸ್ಟ್ಯಾಟಿಕ್ GK ಅಲ್ಲ, ಈ ಕರೆಂಟ್ ನ್ಯೂಸ್ ಏನಿದೆ ಅದ್ರದ್ದು ರಿಲೇಟೆಡೇ ಕೇಳಿರ್ತಾರೆ. ಈಗ ಒಂದು ಪ್ಲೇಸ್, ಯಾವುದೋ ಒಂದು ಪ್ಲೇಸ್ ನ್ಯೂಸಲ್ಲಿ ಇತ್ತು ಅಂದ್ಕೊಳ್ಳಿ, ಆ ಪ್ಲೇಸ್ ಬಗ್ಗೆ
ಹೇಗೆ ಕೇಳ್ತಾರೆ, ಆ ಪ್ಲೇಸಲ್ಲಿ ಏನಾದರೂ ನ್ಯಾಷನಲ್ ಪಾರ್ಕ್ ಇದೆಯಾ, ಅಥವಾ ಏನಾದರೂ ಸ್ಯಾಂಕ್ಚುರಿ ಇದೆಯಾ, ರಾಮ್ಸರ್ ಸೈಟ್ಸ್ ಇದೆಯಾ, ಯಾವುದಾದ್ರೂ ಫೇಮಸ್ ಪರ್ಸ್ನಾಲಿಟಿ ಇದ್ದಾರಾ, ಸಮಥಿಂಗ್ ಆ ಥರ ಸ್ಟ್ಯಾಟಿಕ್ ರಿಲೇಟೆಡ್ ಲಿಂಕ್ ಮಾಡಿ ನಿಮಗೆ ಕ್ವಶನ್ ಕೇಳ್ತಾರೆ. ಸೊ ಈ ಥರ ಸ್ಟ್ಯಾಟಿಕ್ ಅಫೇರ್ಸಲ್ಲಿ ಏನು ಆನ್ಗೋಯಿಂಗ್ ನ್ಯೂಸ್ ಇದೆಯಾ ಅದ್ರ ರಿಲೇಟೆಡೇ ನಿಮಗೆ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಇದು ನಿಮಗೆ ಕ್ಲಾಸ್ ಕೇಳಬೇಕಾದ್ರೆ ಟೀಚರ್ಸ್ ಹೇಳ್ತಾರೆ ನಿಮಗೆ ಆ ಟಾಪಿಕ್ಸ್ದು ಏನು ಇಂಪಾರ್ಟೆನ್ಸ್ ಇದೆ, ಆ ಪರ್ಸನ್ಸ್ದು ಏನು ಇಂಪಾರ್ಟೆನ್ಸ್ ಇದೆ, ಪ್ಲೇಸ್ ಏನು ಇಂಪಾರ್ಟೆನ್ಸ್ ಇದೆ, ಪ್ರೀವಿಯಸ್ ಏನಾದರೂ ಈವೆಂಟ್ ನಡೆದಿದೆಯಾ, ಮುಂದೆ ಏನಾದರೂ ಈವೆಂಟ್ ನಡೆಯುತ್ತಾ, ಈ ಥರ ಅವರು ಕನೆಕ್ಟ್ ಮಾಡಿ ಕ್ಲಾಸಸಲ್ಲಿ ನಿಮಗೆ ಹೇಳೋದ್ರಿಂದ ಅದು ನಿಮ್ಗೆ ಈಸಿ ಆಗುತ್ತೆ. ನೀವು ನೋಟ್ಸ್ ಮಾಡ್ಕೋಬೋದು, ನಿಮ್ಗೆ ಓದಬೇಕಾದ್ರೆ ಈಸಿ ಆಗುತ್ತೆ. ಓಕೆ, ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು, ಈ ಥರ ನೀವು ಬರ್ಕೊಂಡು ಹೋಗಬೇಕು. ಬರೆಯೋದು ತುಂಬ ಜನ ಹಾಕಿದ್ರಿ ಹೇಗೆ ಬರಿಬೇಕು, ಹೇಗೆ ಅಂತ, ಶಾರ್ಟ್ ನೋಟ್ಸ್ ಹೇಗೆ ಮಾಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಒಂದು ಅಪಾಯಿಂಟ್ಮೆಂಟ್ ಸೆಕ್ಷನಿಂದ ಒಂದು ನ್ಯೂಸ್ ಬಂತು. ಓಕೆ, ಒಬ್ಬರು ಫೇಮಸ್ ಯಾವುದೋ ಪರ್ಸ್ನಾಲಿಟಿ ಯಾವುದೋ ಒಂದು ಆರ್ಗನೈಸೇಷನ್ಗೆ ಅಪಾಯಿಂಟ್ ಆಗಿರ್ತಾರೆ. ಫಸ್ಟ್ ನೀವು ಆ ಪರ್ಸನ್ ನೇಮ್ ಬರ್ಕೋತೀರಾ. ಓಕೆ, ಯಾರು ಅಪಾಯಿಂಟ್ ಆಗಿದ್ದಾರೆ ಆ ಪರ್ಸನ್ ನೇಮ್ ಬರ್ಕೊತೀರಾ. ಪರ್ಸನ್ ನೇಮ್ ಬರೆದ್ಬಿಟ್ಟು ಏನಾಗಿ ಅಪಾಯಿಂಟ್ ಆಗಿದ್ದಾರೆ, ಲೈಕ್ ಪ್ರೆಸಿಡೆಂಟಾ, ಚೇರ್ಮನಾ, MDನ, ಈ ಥರ ಸೆಕ್ರೆಟರಿನ. ಸೊ ಈ ಥರ ಬರ್ಕೊತೀರಾ. ಯಾವ ಆರ್ಗನೈಸೇಷನ್, ಈಗ ಒಂದು ಬ್ಯಾಂಕಿಗೆ ಆಯಿತು, ಈಗ ಎಸ್ ಬಿ ಐ ಬ್ಯಾಂಕ್, ಅಲ್ಲೇ ಒಬ್ಬರು ಚೇರ್ಮನ್ ಅಪಾಯಿಂಟ್ ಆಗಿದ್ದಾರೆ, SBI ಆಯಿತು. ಈಗ ಯಾವುದೋ ಫೇಮಸ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಈ ಥರ. ಓಕೆ, ಆರ್ಗನೈಸೇಷನ್ ನೇಮ್ ಬರ್ಕೊತೀರಾ. ಈಗ ಫಾರ್ ಎಕ್ಸಾಂಪಲ್ ಆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದ್ರೆ ಅದರ ಹೆಡ್ ಕ್ವಾರ್ಟರ್ ಅಲ್ಲೇ ಬ್ರಾಕೆಟಲ್ಲಿ ಬರ್ಕೊಂಬಿಡಿ, ಅಷ್ಟೇ, ಅದರಲ್ಲಿ ಅದು ಮುಗೀತು. ಈಗ ಆರ್ಗನೈಸೇಷನ್ಗೆ ಒಬ್ಬರು ಸೆಕ್ರೆಟರಿ ಅಪಾಯಿಂಟ್ ಆಗಿದ್ದಾರೆ ಅನ್ಕೊಳ್ಳಿ, ಜನರಲ್ ಸೆಕ್ರೆಟರಿ, ಅದಕ್ಕೊಬ್ಬರು ಪ್ರೆಸಿಡೆಂಟು ಇದ್ದಿರಬೇಕು. ಆ ಪ್ರೆಸಿಡೆಂಟನ್ನು ಅಲ್ಲೇ ಮೆನ್ಷನ್ ಮಾಡಿ, ಅದನ್ನ ಸರ್ಗಳೇ ಹೇಳ್ತಾರೆ, ಅದೇ ಸ್ಟ್ಯಾಟಿಕ್. ಓಕೆ, ಆ ಪ್ರೆಸಿಡೆಂಟ್ ಯಾರಿದ್ದಾನೆ ಅದೇ ಸ್ಟ್ಯಾಟಿಕ್ ಇರುತ್ತೆ, ಅಥವಾ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ಇದೆ ಅದು ಸ್ಟ್ಯಾಟಿಕ್ ಆಗಿರುತ್ತೆ. ಸೊ ಈ ಥರ ಬರ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳಬೇಕಂದ್ರೆ ಸ್ಪೋರ್ಟ್ಸ್ ನ್ಯೂಸ್ ಅಂತ ತಗೊಳ್ಳಿ. ಸ್ಪೋರ್ಟ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬ್ಯಾಡ್ಮಿಂಟನ್ ಅಂತಲೇ ಅನ್ಕೊಳ್ಳೋಣ. ಈಗ ಬ್ಯಾಡ್ಮಿಂಟನ್ ಎಷ್ಟನೇ ಎಡಿಷನಲ್ಲಿ ಆಗ್ತಿದೆ, ಯಾವ ಕಂಟ್ರಿ ಹೋಸ್ಟ್ ಮಾಡ್ತಿದೆ, ಆ ಸ್ಪೋರ್ಟ್ದು ಇವಾಗ ಏನಾದರೂ ಟೈಟಲ್ ಇದೆಯಾ, ಥೀಮ್ ಇದೆಯಾ, ಸ್ಲೋಗನ್ ಇದೆಯಾ, ಅದನ್ನು ಬರ್ಕೊಳ್ಳಿ. ಮತ್ತು ನಮ್ಮ ಇಂಡಿಯಾದಿಂದ ಯಾರು ಪ್ಲೇ ಮಾಡ್ತಿದ್ದಾರೆ, ಅವ್ರಿಗೇನಾದರೂ ಗೋಲ್ಡ್ ಮೆಡಲ್ ಬಂದಿದೆಯಾ ಅಥವಾ ಬ್ರಾನ್ಸ್ ಬಂದಿದೆಯಾ, ಏನು ಬಂದಿದೆ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ. ಮೆನ್ ಸಿಂಗಲ್ ಟೈಟಲ್, ವುಮೆನ್ ಸಿಂಗಲ್ ಟೈಟಲ್, ಇವೆರಡಂತೂ ಇಂಪಾರ್ಟೆಂಟ್ ಇದ್ದಿರುತ್ತೆ, ಅದನ್ನಂತೂ ನಾವು ಮೆನ್ಷನ್ ಮಾಡಲೇಬೇಕು. ಇಷ್ಟು ಒಂದು ಅವಾರ್ಡ್, ಒಂದು ಸ್ಪೋರ್ಟ್ದು ಇವೆಂಟ್ ಬಂದಾಗ ಬರ್ಕೊಳ್ತಕ್ಕಂಥ ಪಾಯಿಂಟ್ಸ್. ಈಗ ಒಂದು ಅವಾರ್ಡ್ ಬಂತ ಅನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಅವಾರ್ಡ್ಸ್ ಅಂತೂ ತುಂಬ ಸ್ವಲ್ಪ ಇದು ಡಿಫಿಕಲ್ಟೇ ಅನಿಸುತ್ತೆ, ಬಿಕಾಸ್ ತುಂಬ ಜನಕ್ಕೆ ಅವಾರ್ಡ್ಸ್ ಬಂದಿರುತ್ತೆ. ಯಾವ್ದು ಓದಬೇಕು, ಯಾವ್ದು ಬಿಡಬೇಕು, ಯಾರು ಫೇಮಸ್ ಇದ್ದಾರೆ, ಯಾವುದಂದ್ರೆ ಇದು ತುಂಬ ಇರುತ್ತೆ. ಸೊ ಆವಾಗ ಸ್ವಲ್ಪ ಟೀಚರ್ಸ್ಗಳಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವರು ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನಿಮಗೆ ಹೇಳ್ತಾರೆ, ಇದು ಇಂಪಾರ್ಟೆಂಟ್ ಇದೆ, ಇದು ಓದಲೇಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಅವಾರ್ಡ್ ಅಂತಲೇ ತಗೊಳ್ಳಿ. ನ್ಯಾಷನಲ್ ಅವಾರ್ಡು ಬಂದಿರುತ್ತೆ ಎಷ್ಟೊಂದು ಜನ ಸೆಲೆಬ್ರಿಟೀಸ್ಗಳಿಗೆ. ಅದರಲ್ಲಿ ಒಂದೊಂದು ಫೇಮಸ್ ಇರುತ್ತೆ. ಈಗ ಲೈಫ್ ಟೈಮ್ ಇದ್ದಿರ್ಬೋದು, ಅಥವಾ ಒಂದು ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿರ್ಬೋದು, ಒಂದು ಹೀರೋಗೆ ನ್ಯಾಷನಲ್ ಅವಾರ್ಡ್ ಬಂದಿರ್ಬೋದು. ಈಗ ಫೇಮಸ್ ಪರ್ಸನಾಲಿಟಿ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಶಾರುಖ್ ಖಾನ್ ಬಂತು. ಅವ್ರು ಇನ್ನೊಬ್ಬರ ಹೆಸರು 12th ಪಾಸ್ದು ಮೂವಿ ಹೆಸರು ಮಿಸ್ತ್ರಿನೋ ಏನೋ ಇದೆಯಲ್ಲ, ಅವ್ರದ್ದು ಬಂತು. ಇವರೆಲ್ಲ ಫೇಮಸ್ ಅಲ್ವಾ, ಅವ್ರಂತೂ ಬಂದೇ ಕೇಳಿದ್ರು ಕೇಳ್ತಾರೆ, ಕೇಳಿಲ್ಲೂ ಕೇಳ್ತಾರೆ, ಅವರು ಫೇಮಸ್. ಸೊ ಫೇಮಸ್ ಸೆಲೆಬ್ರಿಟೀಸ್ ಯಾರಾದರೂ ಆ ಪಾಯಿಂಟ್ಸಲ್ಲಿ ಇದ್ದಾರಾ, ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಅದು ಬರೀಲೇಬೇಕಾಗುತ್ತೆ. ಈ ಥರ ಅವಾರ್ಡ್ಸಲ್ಲಿ ಬರ್ಕೊಳ್ಬೇಕು. ಆ್ಯಂಡ್ ಡಿಫೆನ್ಸ್, ಈಗ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ನ್ಯೂಸ್ ತೊಗೊಂಡ್ರೆ ಒಂದಾದರೂ ಎಕ್ಸಸೈಸ್ ಕೇಳಿರ್ತಾರೆ, ಮಿಲಿಟರಿ ಎಕ್ಸಸೈಸ್. ಓಕೆ, ಒಂದಾದರೂ ಕೇಳಿರ್ತಾರೆ, ಇದು ಬಿಟ್ವೀನ್ ಯಾವ 2 ಕಂಟ್ರೀಸಲ್ಲಿ ಆನ್ಗೋಯಿಂಗ್ ಇದೆ ಅಂತ. ಸೊ ಒಂದಾದರೂ ಮಿಲಿಟರಿ ಎಕ್ಸಸೈಸ್ ಕೇಳ್ತಾರೆ ಈ ಥರ ಡಿಫೆನ್ಸಲ್ಲಿ. ಆ್ಯಂಡ್ ಆಬಿಚುರೀಸಲ್ಲಿ ಕೂಡ ಈಗ ಯಾರಾದರೂ ಡೆತ್ ಆಗಿದ್ದಾರೆ ಅಂದ್ಕೊಳ್ಳಿ. ಈಗ ಅವ್ರಿಗೇನಾದರೂ ಅವಾರ್ಡ್ಸ್ ಬಂದಿದೆಯಾ ಪಾಸ್ಟಲ್ಲಿ, ಫಾರ್ ಎಕ್ಸಾಂಪಲ್ ಅವ್ರಿಗೇನಾದರೂ ನೋಬೆಲ್ ಬಂದಿತ್ತಾ, ಭಾರತ ರತ್ನ ಏನಾದರೂ ಬಂದಿತ್ತಾ, ಏನಾದರೂ ಫೇಮಸ್ ಅವಾರ್ಡ್ಸ್ ಅವ್ರಿಗೇನಾದರೂ ಬಂದಿದೆಯಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸರಿ ಒಂದು ಎಕ್ಸಾಮಲ್ಲಿ ಹಿಗ್ಸ್ ಪಾರ್ಟಿಕಲ್ಸ್ ಬಗ್ಗೆ ಕೇಳಿದ್ರು. ಅವರು ನೋಬೆಲ್ ಅವಾರ್ಡೆಡ್ ಪರ್ಸ್ನಾಲಿಟಿ, ಅವ್ರದ್ದು ಡೆತ್ ಆಗಿತ್ತು. ಅವ್ರದ್ದು ರಿಸರ್ಚ್ ಇತ್ತು ಹಿಗ್ಸ್ ಪಾರ್ಟಿಕಲ್ಸ್ ಏನಾ, ನಾನು ಕರೆಕ್ಟಾಗಿ ಹೇಳ್ತಿದ್ದೀನೋ ಇಲ್ಲ, ತಪ್ಪಿಲ್ಲ ಅಂದರೆ ನೀವು ಕಾಮೆಂಟಲ್ಲಿ ಹಾಕಿ. ಅದೇ ಹಿಗ್ಸ್ ಪಾರ್ಟಿಕಲ್ಸ್ ಮೇಲೇ ಕೇಳಿದ್ರು. ಅದಕ್ಕೆ ಏನಂತಾರೆ ಏನೋ ಅಂತ ಸಮಥಿಂಗ್ ಕೇಳಿದ್ರು, ಅದನ್ನ ಗಾಡ್ ಪಾರ್ಟಿಕಲ್ಸ್ ಅಂತಾರಂತ ಏನೋ ಕೇಳಿದ್ರು. ಸೊ ಅದು ಕ್ವಶನ್ ಬಂದಿತ್ತು. ಆ ಪರ್ಸನ್ ಸತ್ತೋಗಿರೋ ಪರ್ಸನ್ ಯಾರು ಅಂತ ಅವ್ರು ನೇಮ್ ಕೇಳಿರಲಿಲ್ಲ, ಅವ್ರದ್ದು ರಿಸರ್ಚ್ ಮೇಲೆ ಅವ್ರು ಕ್ವಶನ್ ಕೇಳಿದ್ರು. ಸೊ ಈ ಥರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹಿಂಗಾಗಿ ಈ ಥರ ಕೇಳ್ತಾರೆ, ನಾವು ಬರ್ಕೋಬೇಕಾಗುತ್ತೆ ಆ ಥರ. ಆ್ಯಂಡ್ ಎಲೆಕ್ಷನ್ ಏನಾದರೂ ಇದ್ರೆ ಎಲೆಕ್ಷನ್ ಮೇಲೆ ಕೂಡ ನ್ಯೂಸ್ ಕೇಳ್ತಾರೆ, ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಷನ್ ಮೇಲೆ ಏನಾದರೂ ಈಗ ಏಜ್ ಲಿಮಿಟ್ ಇಟ್ಟಿದ್ರ, ಏನಾದರೂ ಹೊಸ ಫೀಚರ್ಸ್ ಏನಾದರೂ ತಂದಿದ್ದಾರೆ ಈ ಎಲೆಕ್ಷನಲ್ಲಿ, ಆ ಥರ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಈಗ ನ್ಯಾಷನಲ್ ನ್ಯೂಸಲ್ಲಾದರೆ ಒಂದೊಂದು ಸ್ಟೇಟ್ಸು ಒಂದೊಂದು ಆ್ಯಪ್ನ ರಿಲೀಸ್ ಮಾಡಿರ್ತಾರೆ, ಒಂದೊಂದು ಸ್ಕೀಮ್ನ ರಿಲೀಸ್ ಮಾಡಿರ್ತಾರೆ. ಸೊ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಅವನ್ನ ಮೆನ್ಷನ್ ಮಾಡ್ಕೋಬೇಕು. ವುಮೆನ್ಗೆ ಏನಾದರೂ ಸ್ಪೆಷಲ್ ಏನಾದರೂ ಇದು ಮಾಡ್ತಿದ್ರೆ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸ್ಕೀಮ್ಸ್, ನ್ಯಾಷನಲ್ ನ್ಯೂಸ್ ಅಂತೂ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ರಿಪೋರ್ಟ್ ಇಂಡೈಸಸಲ್ಲಿ ಈಗ ಒಂದು ರಿಪೋರ್ಟ್ ಬಂದಿದೆ ಅಂದ್ಕೊಳ್ಳಿ, ನ್ಯಾಷನಲ್ದೇ ಬಂದಿದೆ ಅಥವಾ ಇನ್ ಜನರಲ್ ಇಂಟರ್ನ್ಯಾಷನಲ್ದು ಓವರ್ ಆಲ್ ಆ ಥರ ಬಂದಿದೆ, ಅದ್ರದ್ದು ಏನು ಎಡಿಷನ್ ನಡೀತಿದೆ, ಯಾವುದು ಯಾವ ಒಂದು ಸಂಸ್ಥೆ ಆರ್ಗನೈಸೇಷನ್ ಅಥವಾ ಪಬ್ಲಿಕೇಶನ್ ಮಾಡ್ತಿದೆ, ಆ ಥರ ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್
ಈಗ ಯಾವುದಾದ್ರೂ ಒಂದು ಲೈಕ್ ಫಾರ್ ಎಕ್ಸಾಂಪಲ್ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತಲೇ ತಗೊಳ್ಳಿ. ಈಗ ಪಾಸ್ಪೋರ್ಟ್ ಇಂಡೆಕ್ಸಲ್ಲಿ ನಮ್ಮ ಕಂಟ್ರಿ, ನಮ್ಮ ಇಂಡಿಯಾ ಎಷ್ಟನೇ ಪೊಸಿಷನಲ್ಲಿದೆ, ಎಷ್ಟು ಕಂಟ್ರೀಸ್ಗೆ ವೀಸಾ ಆಕ್ಸೆಸ್ ಇದೆ, ಅದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಬರ್ಕೋಬೇಕು. ಆ್ಯಂಡ್ ಟಾಪ್ ಫೈ ಅಂತೂ ನೀವು ಯಾವಾಗಲೂ ಬರ್ಕೊಳ್ಳಿ. ಈ ಥರ ಇಂಡೈಸಸ್ ರಿಪೋರ್ಟ್ ಬಂದಾಗ ಟಾಪ್ 5 ಕಂಟ್ರೀಸ್ ಅದನ್ನು ನೀವು ಬರ್ಕೊಳ್ಳಿ. ಓಕೆನಾ, ಟಾಪ್ 5 ಅಂತೂ ಬರ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಕಂಟ್ರಿ ಲೀಸ್ಟಲ್ಲಿ ಯಾವುದಿದೆ ಅದು ಕೂಡ ಬರ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ 5 ಕಂಟ್ರಿ ಬರ್ಕೊಳ್ಳಿ, ಲಾಸ್ಟ್ ಲೀಸ್ಟಲ್ಲಿ ಯಾವುದಿದೆ ಆ ಕಂಟ್ರಿನ ಮೆನ್ಷನ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಇಂಡಿಯಾ ಎಷ್ಟನೇ ಪೊಸಿಷನಲ್ಲಿದೆ ಅದನ್ನ ಒಂದು ಮೆನ್ಷನ್ ಮಾಡ್ಕೋಬೇಕು. ಈ ಥರ ಬರ್ಕೋಬೇಕು ನೀವು. ಓಕೆನಾ. ಸ್ಟ್ಯಾಟಿಕ್ ಹೆಂಗೆ ಕವರ್ ಮಾಡಬೇಕು ಅಂದರೆ ನೀವು ಪರ್ಚಮ್ ಕ್ಲಾಸಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಅನ್ಸುತ್ತೆ. ಅಲ್ಲಿ ನಾನು ಒಂದ್ಸರಿ MTS ಎಕ್ಸಾಮ್ ಏನೋ ಬರೆದಿದ್ದೆ. MTSಗೆ ಈ SSCಗೆಲ್ಲ ತುಂಬ ಸ್ಟ್ಯಾಟಿಕ್ GK ಪಾರ್ಟ್ಸ್ ಕೇಳ್ತಾರೆ. ಸೊ ಆ ಟೈಮಲ್ಲಿ ನಾನು ಆಲ್ರೆಡಿ ಒಂದು ನೋಟ್ಸ್ ಮಾಡಿದ್ದೆ ಪಾರ್ಕ್ಸ್ ಬಗ್ಗೆ, ಫೆಸ್ಟಿವಲ್ಸ್ ಬಗ್ಗೆ, ಫೇಮಸ್ ಫೆಸ್ಟಿವಲ್ಸ್ ಯಾವ್ಯಾವ ಸ್ಟೇಟಲ್ಲಿ, ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ನ್ಯಾಷನಲ್ ಪಾರ್ಕ್ ಇದೆ, ಏನೇನಿದೆ ಅದನ್ನು ಓದಿದ್ದೆ. ಮತ್ತು ಕೆಲವೊಂದಷ್ಟು ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಬರ್ಕೊಂಡಿದ್ದೆ. ಈ ಥರ ಇವೇ ಸ್ಟ್ಯಾಟಿಕ್ GK ಆಯಿತಾ, ಏನೋ ದೊಡ್ಡ ಇದೇನಿಲ್ಲ. ಆ್ಯಂಡ್ ನೀವು ಕ್ಲಾಸಸ್ ನೋಡಬೇಕಾದ್ರೂ ಅವರು ನಿಮಗೆ ಸಪ್ರೇಟಾಗಿ ಒಂದು ನ್ಯೂಸ್ ಹೇಳಿದ್ಮೇಲೆ ಅದ್ರದ್ದು ಏನು ಸ್ಟ್ಯಾಟಿಕ್ ಇದೆ ಅದನ್ನು ಕೂಡ ಅವ್ರು ಹೇಳ್ತಾರೆ. ಒಬ್ಬೊಬ್ಬರು ಟೀಚರ್ಸ್ ಅಂತೂ ಅದ್ರದ್ದು ಟೇಬಲ್ ಫಾರ್ಮೆಟಲ್ಲೇ ಅವ್ರು ಪಾಯಿಂಟ್ಸ್ ಕೂಡ ಕೊಟ್ಟಿರ್ತಾರೆ. ಈ ಆರ್ಗನೈಸೇಷನ್ದು ಇವ್ರು ಪ್ರೆಸಿಡೆಂಟ್ ಇದ್ದಾರೆ, ಇದ್ರದ್ದು ಹೆಡ್ ಕ್ವಾರ್ಟರ್ ಇಲ್ಲಿದೆ, ಮೆನ್ಷನ್ನೇ ಮಾಡಿರ್ತಾರೆ. ಸೊ ಅದು ನಿಮ್ಗೆ ಈಸಿ ಆಗುತ್ತೆ ಬರೆಯೋಕ್ಕೂ ಓದ್ಕೊಳ್ಳೋಕ್ಕೂ. ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಓಕೆ. ಸೊ ಈಗ ಓವರಾಲ್ ಆಗಿ ಹೇಳಬೇಕಂದ್ರೆ, ಈಗ ಜನರಲ್ ಅವೇರ್ನೆಸ್ ಅಂದರೆ ಜಸ್ಟ್ ಉದ್ದಕ್ಕೆ ಓದ್ಕೊಂಡು ಹೋಗೋದಲ್ಲ, ನೀವು ಅದನ್ನು ರೀಕಾಲ್ ಮಾಡ್ತಾ ಇರಬೇಕು, ರಿವಿಷನ್ ಮಾಡ್ತಾನೆ ಇರಬೇಕು. ಪ್ರಿಲಿಮ್ಸ್ ಆದಮೇಲೆ ನಾನು ಜನರಲ್ ಅವೇರ್ನೆಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ, ಕರೆಂಟ್ ಅಫೇರ್ಸ್ ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೋ, ಪ್ರಿಲಿಮ್ಸ್ ಆದಮೇಲೆ ಮಾಡೋಕ್ಕೆ ಹೋಗಬೇಡಿ. ಇವಾಗಿಂದನೇ ನೀವು ಸ್ಟಾರ್ಟ್ ಮಾಡಿ, ಲೈಕ್ ಪ್ರಿಲಿಮ್ಸ್ ಜೊತೆನೆ ಆ ಥರ, ಬಿಕಾಸ್ ನಿಮ್ಗೆ ಟೈಮ್ ಸಿಗಲ್ಲ. ಓಕೆ, ಅದೊಂದು ಪಾಯಿಂಟ್ ಆಯಿತು. ಮತ್ತು ಜಸ್ಟ್ ನೀವು ವೀಕ್ಲಿ PDF ಓದ್ತೀನಿ, ಮಂತ್ಲಿ PDF ಓದ್ತೀನಿ, ನಾನು ಕ್ಲಾಸಸ್ ನೋಡಲ್ಲ ಅಂದರೆ ನೀವು PDF ನೋಡಿ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ನಾನೆಲ್ಲ ಕವರ್ ಮಾಡ್ತೀನಿ ಅಂದರೆ ಓಕೆ, ನೀವು PDF ನೋಡ್ಬೋದು. ಬಟ್ ಇದು ಎಲ್ಲರಿಗೂ ವರ್ತ್ ಅನ್ಸಲ್ಲ, ಎಲ್ಲರಿಗೂ ಇದು ಅಪ್ಲಿಕೇಬಲ್ ಅನ್ಸಲ್ಲ. ಆ್ಯಂಡ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ನೋಡಿ ನಿಮಗೆ ಮೆಂಟಾರ್ ಬೇಕು, ನಿಮಗೆ ಟೀಚರ್ಸ್ ಬೇಕು, ಒಬ್ರು ಗೈಡ್ ಮಾಡೋರು, ಒಬ್ರು ಕ್ಲಾರಿಟಿ ಕೊಡೋರು, ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳೋರು ನಿಮಗೆ ಒಬ್ರು ಟೀಚರ್ಸ್ ಬೇಕು. ಅದು ನಮ್ಮ ಟಾಸ್ಕ್ನ ಈಸಿ ಮಾಡುತ್ತೆ, ಕಾಂಪ್ಲಿಕೇಟೆಡ್ ಮಾಡಲ್ಲ. ಸೊ ಅದೊಂದು ಬರ್ಕೋಬೇಕು ಅನ್ನೋದು ನಾನು ಹೇಳಿದ್ದೀನಿ, ಎಕ್ಸಾಂಪಲ್ ಕೊಟ್ಟು ಆ ಥರ ಬರ್ಕೊಂಡು ಹೋಗಿ, ಮೆನ್ಷನ್ ಮಾಡ್ಕೊಂಡು ಹೋಗಿ ನಿಮ್ಮ ನೋಟ್ಸಲ್ಲಿ. ನಿಮಗೆ ಅಫೋರ್ಡ್ ಮಾಡೋಕ್ಕಾದ್ರೆ ನೀವು ಪೇಡ್ ಕೋರ್ಸ್ನ ಪರ್ಚೇಸ್ ಮಾಡ್ಬೋದು, ಇಲ್ಲಾಂದರೆ ಡೈಲಿ ಕ್ಲಾಸಸ್ನ ನೋಡಿ ಅದನ್ನೇ ಓದ್ಕೊಳ್ಳಿ ಅಷ್ಟೇ. ವೀಕ್ಲಿ ಆದರೂ ಓದ್ಕೊಳ್ಳಿ ಅಥವಾ ಮಂತ್ಲಿ ಒಂದ್ಸರಿ ರಿವಿಷನ್ ಮಾಡಿ ನಡೆಯುತ್ತೆ. ದೀಸ್ ಆರ್ ದ ಮೇನ್ ಪಾಯಿಂಟ್ಸ್ ಯು ಹ್ಯಾವ್ ಟು ಫಾಲೋ ಅಷ್ಟೇ. ಅಲ್ಲಿ ಆಗ್ತಿರ ನನಗೆ ಎಷ್ಟು ವರ್ಷದಿಂದ ಓದಿದ್ಯಾ, ನೀನೇನು ದೊಡ್ಡ ಮಾರ್ಕ್ಸ್ ಕಿತ್ತೋಗಿರೋ ಮಾರ್ಕ್ಸ್ ತೊಗೊಂಡು ನಮಗೇನು ಗೈಡ್ ಮಾಡಕ್ಕೆ ಬರ್ತೀಯ ಅಂತ ನೀವೇನಾದರೂ ಹಂಗೆ ಅಂದ್ಕೊಂಡಿದ್ರೆ ನೀವು ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡಿ ಬೇರೆ ಟಾಪರ್ಸ್ದು ಅಥವಾ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿರೋದನ್ನ ನೀವು ವೀಡಿಯೋ ಕ್ಲಿಯರ್ ಮಾಡಿದ್ದೀನಿ. ಅಟ್ಲೀಸ್ಟ್ ನಮ್ಮ ಕನ್ನಡದವರಿಗೆ, ನಮ್ಮ ಪೀಪಲ್ಗೆ ಹೆಲ್ಪ್ ಆಗಲಿ ಅಂತ ನಾನೇನು ಆ ಉದ್ದೇಶದಿಂದ, ನಾನು ಆ ಇಂಟೆನ್ಷನಿಂದ ವೀಡಿಯೋ ಮಾಡಿರ್ತೀನಿ. ವೀಡಿಯೋಸಿಂದ ಒಬ್ಬರಿಗೆ ಹೆಲ್ಪ್ ಆದ್ರೂ ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್, ಅಟ್ಲೀಸ್ಟ್ ನನ್ನಿಂದ ಒಬ್ಬರಿಗಾದ್ರೆ ಹೆಲ್ಪ್ ಆಗ್ತಿದೆ ಅಂತ. ಸೊ ಅದೇ ನನ್ನ ರಿಕ್ವೆಸ್ಟ್. ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಹಾಕಿ, ಐ ಆಲ್ವೇಸ್ ಬಿ ದೇರ್ ಟು ಹೆಲ್ಪ್ ಯು ಔಟ್. ಓಕೆ. ಆ್ಯಂಡ್ ಸರ್ಟನ್ ಟಾಪಿಕ್ಸ್ ಇದೆ, ನೀವು ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡೇಸ್ ಅಂತ ತಗೊಳ್ಳಿ. ಈಗ ಒಂದು ಮಂತಲ್ಲಿ ಎಷ್ಟೆಷ್ಟೆಲ್ಲ ಡೇಸ್ ಬರುತ್ತಲ್ಲ, ಆ ಎಲ್ಲ ಡೇಸ್ನೂ ನೀವು ಓದಬೇಕು ಅನ್ನೋದೇನೂ ಇಲ್ಲ. ಈಗ ಇಂಪಾರ್ಟೆಂಟ್ ಇರುತ್ತೆ, ಯಾವುದಾದ್ರದ್ದು ಒಂದು ರೈಸಿಂಗ್ ಡೇ ಇರುತ್ತೆ, ಫೌಂಡೇಶನ್ ಡೇ ಇರುತ್ತೆ, ಅಥವಾ ಫಸ್ಟ್ ಟೈಮ್ ಯಾವುದೋ ಒಂದು ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅಥವಾ ಈ ಥರ ಡೇಸ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲ ಡೇಸ್ನೂ ನೆನಪಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಅರ್ತ್ ಡೇ, ವಾಟರ್ ಡೇ, ಇವೆಲ್ಲ ಇಂಪಾರ್ಟೆಂಟ್. ಅದ್ರದ್ದು ಏನು ಥೀಮ್, ಈ ವರ್ಷ ಏನು ಥೀಮ್ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎಲ್ಲ ಡೇಸ್ನೂ ಇಂಪಾರ್ಟೆಂಟ್ ಆಗಲ್ಲ, ಅದನ್ನೆಲ್ಲ ಓದ್ಕೋಬೇಡಿ. ಯಾವುದಾದ್ರು ಇಂಪಾರ್ಟೆಂಟ್ ಅನಿಸುತ್ತೆ ನಿಮಗೆ, ಓಕೆ ಇದರಿಂದ ಕ್ವಶನ್ ಕೇಳ್ತಾರೆ ಅಂತ ನಿಮ್ಗೆ ಅನಿಸ್ತಿರುತ್ತೆ, ಅಷ್ಟನ್ನು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ. ಖಾಲಿ ಬರೋದೆಲ್ಲ ಡೇಸ್ನ ಓದೋಕೆ ಹೋಗ್ಬೇಡಿ ಒಂದು ಮಂತಲ್ಲಿ. ಆ ಥರ ನೋಡ್ಕೊಂಡು ಹೋಗಿ. ಮಂತ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅಂತ ಒಂದು ಕೂಡ ಸೆಕ್ಷನ್ ಬರುತ್ತೆ, ಅದು ಕೂಡ ನೀವು ಸ್ಕಿಪ್ ಮಾಡ್ಬೋದು. ನಾನು ಅದ್ರದ್ದು ಓದ್ಕೊಂಡು ಹೋಗ್ತಿರಲಿಲ್ಲ. ಆ್ಯಂಡ್ UPI ಟ್ರಾನ್ಸಾಕ್ಷನ್ ಈ ಮಂತಲ್ಲಿ ಎಷ್ಟಾಯಿತು, ಆ ಥರ ಮಂತ್ಲಿ ಎಷ್ಟೆಷ್ಟು UPI ಟ್ರಾನ್ಸಾಕ್ಷನ್ ಆಯಿತು, ಅದು ಕೂಡ ಸ್ಕಿಪ್ ಮಾಡ್ಬೋದು. ನಾನು ಈ ವ್ಯಾಲ್ಯೂಸ್ನೆಲ್ಲ ಜಾಸ್ತಿ ಸ್ಕಿಪ್ ಮಾಡ್ತಿದ್ದೆ. ನಾನು ಅದನ್ನು ಅಷ್ಟೊಂದು ನಂಬರ್ಸ್ನೆಲ್ಲ ನೆನ್ಪಿಟ್ಕೊಂಡು ಹೋಗ್ತಿರ್ಲಿಲ್ಲ ನನಗೆ, ಬಿಕಾಸ್ ನಂಬರ್ಸ್ ಅಷ್ಟೊಂದು ಕನ್ಫ್ಯೂಸ್ ಆಗೋದು, ನಂಗೆ ನೆನಪು ಇರ್ತಿರ್ಲಿಲ್ಲ. ಸುಮ್ಮನೆ ಯಾಕೆ ಅದ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ಕೊಂಡು ಸ್ಟ್ರೆಸ್ ಮಾಡ್ಕೊಂಡು ಓದೋದು ಅಂತೇಳಿ ನಾನು ಬಿಡ್ತಿದ್ದೆ. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಕ್ಸಾಮಲ್ಲಿ ಈ ಥರ ಕೇಳೋದು ಕ್ವಶನ್ಸ್ ತುಂಬ ಕಮ್ಮಿ, ಡೇಸಿಂದ ಬರುತ್ತೆ ಕ್ವಶನ್ಸ್. ಬಟ್ ಈ UPI ಟ್ರಾನ್ಸಾಕ್ಷನ್ ಮಂತ್ಲಿ ವೈಸ್ ಆಯಿತು, ಈ ಟ್ಯಾಕ್ಸ್ ಕಲೆಕ್ಷನ್ ಮಂತ್ಲಿ ವೈಸ್ ಆಯಿತು, ಆ್ಯಂಡ್ ಆಲ್ಸೋ CPI, WPI ಇದು ಕೂಡ ಕಮ್ಮಿನೇ ಕೇಳೋದು. ಸೊ ಈ ಥರ ಇದನ್ನು ನೀವು ಸ್ಕಿಪ್ ಮಾಡ್ಬೋದು. ಇಷ್ಟನ್ನು ನೀವು ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಮಿಕ್ಕಿದೆಲ್ಲ ಓದ್ಕೊಂಡು ಹೋಗಲೇಬೇಕು, ಇಂಪಾರ್ಟೆಂಟ್ ಆಗುತ್ತೆ.